ಪ್ರೇಸ್ ದ ಲಾರ್ಡ್. ಎಲ್ಲರನ್ನು ದೇವರು ಆಶೀರ್ವದಿಸಲಿ. ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯಗಳು ನಿಮಗೆ ಆಶೀರ್ವಾದವಾಗಿರಲಿ ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕ ತಂದೆ ಹತ್ರ. ಬನ್ನಿರಿ, ಆತನನ್ನು ಘನಪಡಿಸಿ ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ. ಹಲ್ಲೆಲೂಯ. ಕಣ್ಗಳನ್ನು ಮುಚ್ಚೋಣವೇ, ಆತನ ನಾಮ ಮಹಿಮೆ ಪಡಿಸಿರಿ. ರೀಮಾನರ ಬಲ ಶಕರ ನಮನರಿ ಹೋರ ಬಲ ಶಬರ ಬರ 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 ಬರ. ಪರಿಶುದ್ಧನೇ ಪರಿಶುದ್ಧನೇ ಆರಾಧಿಸುವೆವು. ಪರಿಶುದ್ಧನೇ ಪರಿಶುದ್ಧನೇ ಆರಾಧಿಸುವೆವು. ನಿನ್ನ ನಾಮ ಮಹಿಮೆ ಹೊಂದಲಿ ನನ್ನೇಶುವೇ ರಾಜ. ನಿನ್ನ ನಾಮ ಮಹಿಮೆ ಹೊಂದಲಿ ನನ್ನೇಸುವೇ ರಾಜ. ಪರಿಶುದ್ಧಾತ್ಮನೇ ನಿನ್ನನ್ನು ಸ್ವಾಗತಿಸುವೆನು. ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ತುಂಬಿಸು. ಆರಾಧನೆ ಆರಾಧನೆ ನನ್ನೇಸುವಿಗೆ. ಆರಾಧನೆ ಆರಾಧನೆ ನನ್ನೇಸುವಿಗೆ. ಯೇಸುವೇ ಸ್ತೋತ್ರಪ್ಪ, ನಿನ್ನ ನಾಮ ಮಹಿಮೆ ಹೊಂದಲಿ ಕರ್ತಾವೆ. ಪರಿಶುದ್ಧನೇ ಪರಿಶುದ್ಧನೇ, ನೋಡುವವರನ್ನು ದೇವನೇ ನಿನ್ನ ಸಾನ್ನಿಧ್ಯದಿಂದ ತುಂಬಿಸಪ್ಪ. ನಿನ್ನ ಸಾನ್ನಿಧ್ಯ ಅವರೇ ಅವಸ್ಥೆಗಳನ್ನು ಬಿಡುಗಡೆ ಮಾಡಲಿ ಕರ್ತಾವೆ. ಯೇಸುವೇ ಸ್ತೋತ್ರ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್. ಪ್ರೇಸ್ ದ ಲಾರ್ಡ್. ನೋಡಿ, ಈ ದಿನ ಪೀಠಿಕೆ ಇದೆ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಪೀಠಿಕೆ ಏನಂತ ಹೇಳಿದ್ರೆ, ದೇವರ ಮೇಲೆ ಭಯಭಕ್ತಿ ಇರುವವರಿಗೋಸ್ಕರ. ಕರ್ತನೆ ದೇವರ ಮಕ್ಕಳೇ, ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರು. ಯೇಸು ಸ್ವಾಮಿ ನಾವೆಲ್ಲರೂ ಸಂತೋಷವಾಗಿರಬೇಕೆನ್ನುವುದೇ ಆತನ ಆಸೆ. ಇನ್ನು ತಂದೆ ಹತ್ರ ಕಣ್ಣೀರಿಟ್ಟು ಮೊರೆ ಇಡ್ತಾ ಇದ್ದಾರೆ ಯೇಸು ಸ್ವಾಮಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಬರೆದುಕೊಳ್ಬೇಕು, ನೀವು ಧ್ಯಾನ ಮಾಡಬೇಕು. ವಾಕ್ಯಗಳನ್ನು ಹೇಳುವಾಗ ಬರೆದಿಟ್ಕೊಳ್ಳಿ. ಕೀರ್ತನೆ 112 1-10 ಮಾತಾಡ್ತಾ ಇರೋದು ದಾವೀದನು. ಏನೆಂದರೆ, ನೋಡಿ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ನೋಡಿ, ಕರ್ತನಲ್ಲಿ ಅತ್ಯಾನಂದ ಪಡುವಾಗ ನಮಗೆ ಏನಾಗುತ್ತದೆ? ಶಾಂತಿ, ಸಮಾಧಾನ, ಕುಟುಂಬಗಳಲ್ಲಿ ಆಶೀರ್ವಾದ. ನಾವು ಎಲ್ಲೇ ಹೋದರೂ ನಮಗೆ ಪ್ರೊಟೆಕ್ಷನ್, ಕಾವಲುಗಳನ್ನು ಕೊಡುವ ದೇವನಾಗಿದ್ದಾನೆ. ಅರ್ಥ ಆಯ್ತಾ? ಹಾಗಾದರೆ ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗಿರುವುದು, ನೀತಿವಂತರ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೇಶ್ವರಿಗಳಲ್ಲಿರುವವು, ಅವನ ನೀತಿಯ ಸದಾಕಾಲವು ಫಲಿಸುತ್ತಿರುವುದು. ನೋಡಿ, ದೇವರ ಮೇಲೆ ಭಯ. ಒಂದೊಂದು ಸಮಯದಲ್ಲಿಯೂ ನಾವು ಮಾಡುವ ಒಂದೊಂದು ನಟ್ಕ್ರಿಯೆಗಳಲ್ಲಿ ನಡೆದುಕೊಳ್ಳುವ ವಿಧ, ಆಲಯಕ್ಕೆ ಹೋಗುವುದು, ವಾಕ್ಯ ಕೇಳುವುದು, ಆರಾಧನೆ ಮಾಡುವುದು, ಮಕ್ಕಳ ಹತ್ರ ಯಾವ ರೀತಿ ಮಾತಾಡ್ತೀವಿ, ಕುಟುಂಬಸ್ಥರುಗಳಲ್ಲಿ, ಆಫೀಸ್ಗಳಲ್ಲಿ, ಎಲ್ಲರ ಹತ್ರ ನಾವು ಯಾವ ರೀತಿ ಮಾತಾಡ್ತೀವಿ ಎಂದು ಭಯಭಕ್ತಿಯಿಂದ ವಾಕ್ಯದ ಪ್ರಕಾರವಾಗಿ ನಾವು ನಡೆದುಕೊಳ್ಳರೆ ಈ ಐಶ್ವರ್ಯವೆಲ್ಲ, ಈ ಆಶೀರ್ವಾದವೆಲ್ಲ ನಮಗೆ ದೊರಕುತ್ತದೆ ದೇವರ ಮಕ್ಕಳೇ. ಹಾಗಿರುವಾಗ ಕೊನೆಯದಾಗಿ 112:10 ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಈ ವಾಕ್ಯದಲ್ಲಿ, ದುಷ್ಟನು ನೋಡಿ ವ್ಯಥೆ ಪಡುವನು. ನೋಡಿ, ದೇವರು ನಮ್ಮನ್ನು ಆಶೀರ್ವದಿಸುವಾಗ, ದೇವರ ಆಶೀರ್ವಾದದಲ್ಲಿ ನಾವು ನಡೆದುಕೊಂಡು ಹೋಗುವಾಗ ದುಷ್ಟನೇನು ಮಾಡ್ತಾನೆ? ನಮ್ಮ ನೆರೆಹೊರೆಯರಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ನಮ್ಮ ಆಫೀಸ್ನಲ್ಲಾಗಿರ್ಬೋದು, ಸ್ಕೂಲ್ಗಳಲ್ಲಾಗಿರ್ಬೋದು, ಯಾರೇ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟರೆ ಅವನು ಏನಾಗ್ತಾನಂತೆ? ದುಷ್ಟನು ನಮ್ಮನ್ನು ನೋಡಿ ವ್ಯಥೆ ಪಡ್ತಾನೆ. ನಮ್ಮ ಆಶೀರ್ವಾದವನ್ನು ನೋಡಿ ಅವನು ಹಲ್ಲಿ ಕಡಿಯುತ್ತಾ ಲಯ ಹೊಂದುವನು. ಹಲ್ಲಿ ಕಡಿಯುತ್ತಾ ಅವನು ಮುಗಿದೋಗ್ತಾನೆ. ದುಷ್ಟರ ನಿರೀಕ್ಷೆಯು ಭಂಗವಾಗುವುದು. ಅವರು ಏನೇ ನಿರೀಕ್ಷೆ ಪಟ್ಟರೂ ಅವರು ಭಂಗವಾಗ್ತಾರೆ, ಇಲ್ಲದೆ ಹೋಗುತ್ತಾರೆ ಅಂತ ವಾಕ್ಯ, ಸಜೀವವುಳ್ಳ ವಾಕ್ಯ ನಮ್ಮ ಹತ್ರ ಮಾತಾಡ್ತಾ ಇದೆ.
ಅದೇ ರೀತಿಯಲ್ಲಿ ಕೀರ್ತನೆ 110 ದೇವರ ಮಕ್ಕಳೇ ಬರೆದಿಟ್ಕೊಳ್ಳಿ. 110 ಒಂದರಲ್ಲಿ ದಾವೀದನು ಏನು ಮಾಡ್ತಾ ಇದ್ದಾರೆ ಅಂದರೆ, ಇದೇ ರೀತಿಯಲ್ಲಿ ದಾವೀದನು ಹಾದು ಹೋಗ್ತಾ ಇದ್ರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದೇ ರೀತಿಯಲ್ಲಿ ಹಾದು ಹೋಗ್ತಾ ಇದ್ದಿದ್ದು. ಯಾವ ರೀತಿಯಲ್ಲಿ? ಉಪದ್ರವದಲ್ಲಿ. ಅರ್ಥ ಆಯ್ತಾ? ಆಗ ದೇವರು ದಾವೀದನಿಗೆ ಆಶೀರ್ವದಿಸಿದಂಥ ವಾಕ್ಯಗಳೇ 112ನೇ ಕೀರ್ತನೆ. ಹಾಗಾದರೆ 110 ಒಂದರಲ್ಲಿ ದಾವೀದನು ದೇವರು ಆತನಿಗೆ ಏನು ವಾಗ್ದಾನ ಕೊಡ್ತಾ ಇದ್ದಾರೆ ಎಂದು ಓದಿಕೊಳ್ಳೋಣವೇ? ಯೆಹೋವನು 110:1 ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಅಂತ ದಾವೀದನಿಗೆ ದೇವರು ಮಾತಾಡ್ತಾ ಇದ್ದಾರೆ. ನೋಡಿ ದೇವರ ಮಕ್ಕಳೇ, ದೇವರ ಮಕ್ಕಳಾಗಿ ಆತನ ಭಯಭಕ್ತಿಯಲ್ಲಿ ಆತನು ಕೊಟ್ಟಿರುವ ಕಟ್ಟಳೆಯಲ್ಲಿ ನಡೀತಾ ಇದ್ದರೆ ದೇವರು ನಮಗೆ ಮಾಡುವ ವಾಗ್ದಾನಗಳು ಇದೇನೆ. ನನ್ನ ಬಲಗಡೆಯಲ್ಲಿ ನೀನು ಕುಳಿತುಕೊಂಡಿರು, ನಿನಗೆ ವಿರುದ್ಧವಾಗಿ ಎದ್ದಿರುವವರನ್ನು ನಾನು ಅವರನ್ನು ಸಂಹರಿಸುವೆನು, ಪಾದಪೀಠವಾಗಿ ಮಾಡುವ ತನಕ ನಿನ್ನ ವಿರೋಧಿಗಳನ್ನು ನಾನು ಧ್ವಂಸ ಮಾಡುವೆನು ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ರಿಸೀವ್ ಮಾಡಿಕೊಳ್ಳಿರಿ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ 143:12ನೇ ಕೀರ್ತನೆ 143:12ರಲ್ಲಿ ದಾವೀದನು ಮಾತಾಡ್ತಾ ಇರೋದು, ದೇವರ ಹತ್ತಿರ ಪ್ರಾರ್ಥಿಸುತ್ತಾ ಇರೋದು, ಕರ್ತನೇ ನನಗೆ ಕೃಪೆ ತೋರಿಸಿ ನನ್ನ ವೈರಿಗಳನ್ನು ಖಂಡಿಸಿ ಬಿಡು. ಒಂದೊಂದು ಸಾರಿ ನಮ್ಮ ವೈರಿಗಳು, ಅದು ಕುಟುಂಬದಲ್ಲಾಗಲಿ, ಸಭೆಗಳಾಗಲಿ, ಕೆಲಸದ ಕಾರ್ಯಗಳಲ್ಲಾಗಲಿ, ಆಫೀಸ್ಗಳ, ಸ್ಕೂಲ್ಗಳಲ್ಲಿ, ಹಾಸ್ಪಿಟ್ಲ್ಗಳು, ಎಲ್ಲೆಲ್ಲಿ ನೀವು ಉದ್ಯೋಗ ಮಾಡ್ತೀರಾ, ಏರ್ಪೋರ್ಟ್ನಲ್ಲಾಗಲಿ, ಆ ಸಮಯದಲ್ಲಿ ನಮಗೆ ಬರುವ ವಿರೋಧವಾಗಿ ಎದ್ದಿರುವವರ ಪ್ರಾರ್ಥನೆ ದೇವರು ಇಲ್ಲಿ ದಾವೀದನು ಹೇಳ್ತಾ ಇರೋದು, ದೇವರ ಹತ್ತಿರ ಪ್ರಾರ್ಥಿಸ್ತಾ ಇದ್ದೀನಿ, ಕರ್ತನೇ ನನಗೆ ಕೃಪೆ ತೋರಿಸಿ ನನ್ನ ವೈರಿಗಳನ್ನು ಖಂಡಿಸಿ ಬಿಡು, ನೀನು ನನ್ನ ಮೇಲೆ ಈ ರೀತಿ ಬಿದ್ದಿದ್ದಾರಲ್ಲ ಅವರನ್ನು ಖಂಡಿಸು ದೇವರೇ ಅಂತ ದಾವೀದನು ಮನಮರುಗಿ ವೇದನೆಯಿಂದ ಪ್ರಾರ್ಥನೆ ಮಾಡ್ತಾ ಇರೋದು. ಹಾಗಾದರೆ 145:14ರಲ್ಲಿ ದಾವೀದನು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ದೇವರು ಮಾತಾಡ್ತಾ ಇರೋದು ಇಲ್ಲಿ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿ ಹೋದವರನ್ನೆಲ್ಲ ಉದ್ಧರಿಸುವವನು ಆತನೇ ಆಗಿದ್ದಾನೆ. ಯಾರು? ದೇವರು. ಕುಗ್ಗಿ ಹೋಗಿದ್ದೀಯಾ, ಬಿದ್ದು ಹೋಗಿದ್ದೀಯಾ, ವ್ಯಥೆ ಪಟ್ಟು ಕುದ್ದಿ ಹೋಗಿದ್ದೀಯಾ, ಬಿದ್ದೋಗ್ಬಿಟ್ಟಿದೆಯಾ? ನಿನ್ನ ಆತ್ಮಕ್ಕೆ ಬಲಹೀನತೆ ನೀನು ಮಾಡಬೇಡ, ನಿನ್ನ ಆತ್ಮವನ್ನು ಬಲಪಡಿಸು. ಕೀರ್ತನೆ 18:1, 2, 3 ಓದಿಕೋ, ಬರೆದಿಟ್ಕೊಂಡು ಓದ್ಕೊಳ್ರಿ. ಅದರಲ್ಲಿ ದೇವರೇ ನನ್ನ ಬಲವು ನೀನೇ, ನನ್ನ ಕೋಟೆಯು ನೀನೇ, ನನ್ನ ಬಂಡೆಯು ನೀನೇ ಎಂದು ದಾವೀದನು ಕೀರ್ತನೆಗಾರನು ಹೇಳಿದಂಥ ವಾಕ್ಯ ನಿಮ್ಮ ಆತ್ಮ ಬಲಪಡಿಸಲಿ, ಶರೀರ ಶಿಲುವೆಯಲ್ಲಿ ಜಜ್ಜಲ್ಪಡಲಿ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಗಲಾತ್ಯ ದೇವನೇ 2:20ರಲ್ಲಿ ಹೇಳಿರುವ ಪ್ರಕಾರವಾಗಿ ನೋಡಿ, ನಾವು ಕ್ರಿಸ್ತೇಸುವಿನ ಜೊತೆಯಲ್ಲಿ ನಾವು ಸತ್ತೋಗ್ಬಿಟ್ಟಿದ್ದೀವಿ ಶಿಲುವೆಯಲ್ಲಿ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಎದ್ದನೋ ಅದೇ ರೀತಿ ನಾವು ಎದ್ದಿದ್ದೇವೆ. ಈಗ ನಾವು ಜೀವನ ಮಾಡ್ತಾ ಇರೋದು ದೇವಕುಮಾರನ ಪ್ರೀತಿಯಿಂದ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಯಾವ ರೀತಿಯಲ್ಲಿ ಸಂತೋಷದಿಂದ ಇದ್ದು ನಮ್ಮ ಆತ್ಮಗಳು ನಾವು ಜಿಗಿಯುತ್ತಾ ಆತ್ಮ ಪ್ರಾಣ ಶರೀರದಲ್ಲಿ ದೇವರನ್ನು ಕೊಂಡಾಡಬೇಕೆನ್ನುವುದು ನೀವು ತಿಳ್ಕೊಳ್ಬೇಕು. ದೇವರು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದ್ದು ದೇವರ ಮಕ್ಕಳೇ. ಅರ್ಥ ಆಯ್ತಾ? ನಿಮ್ಮನ್ನು ಕೆಳಗೆ ದಬ್ಬುವ ದೇವರಲ್ಲ, ನಿಮ್ಮನ್ನು ಶಿಕ್ಷಿಸುವ ದೇವರಲ್ಲ. ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆದರೆ ಮಾತ್ರ ಶಿಕ್ಷಿಸೋದು. ಅದು ಶಿಕ್ಷೆ ಹೆಂಗಿರುತ್ತೆ ಗೊತ್ತಾ? ಪ್ರೀತಿ ವಾತ್ಸಲ್ಯದಿಂದ. ಅರ್ಥ ಆಯ್ತಾ? ಅದು ನಿಮಗೆ ಅರಿವು ಬರಬೇಕು. ಅದನ್ನು ಹೊಂದಿಕೊಂಡಿರುವವರು ಭಾಗ್ಯವಂತರು. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೊನೆಯದಾಗಿ 145:20ರಲ್ಲಿ ಹೇಳೋದು, ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ. ನೋಡಿ, ಏನೇ ಪ್ರೀತಿಸಿ ದೇವರ ಪ್ರೀತಿ ನಮ್ಮ ಮೇಲೆ ಬಂದು ನಮಗೆ ಶಿಕ್ಷಿಸಿ ನಮ್ಮನ್ನು ನಡೆಸ್ತಾ ಇದ್ದರೆ ಆತನ ಪ್ರೀತಿ ಹೆಚ್ಚಾಗಿಸ್ತದೆ. ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಕಾಪಾಡ್ತಾ ಹೋಗ್ತಾ ಇದ್ದಾರೆ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರ ನಾಮ ಮಹಿಮೆ ಪಡಿಸಬೇಕು. ನೀವು ಆತನ ವಾಕ್ಯಗಳನ್ನು ಬರೆದಿಟ್ಟುಕೊಂಡು ಆ ವಾಕ್ಯಗಳನ್ನು ಧ್ಯಾನ ಮಾಡಿ, ಅಯ್ಯೋ ದೇವರೇ ನೀನೆಂಥ ಒಳ್ಳೆಯವನಪ್ಪ, ದೇವರೇ ನೀನೆಂಥ ಒಳ್ಳೆಯವನು, ಯಾರು ನನ್ನನ್ನು ಕೈ ಬಿಟ್ಟರು, ಯಾರು ತೊರೆದರು, ನೀ ನನ್ನನ್ನು ಕೈ ಬಿಡೋದಿಲ್ಲ ಅಂತ ನೀನು ವಾಕ್ಯದಲ್ಲಿ ಹೇಳಿದೆಯಾ ದೇವರೇ? ಹೌದಪ್ಪ, ನನ್ನನ್ನು ಕೈ ಬಿಡಲಿಲ್ಲ. ನನ್ನ ಅವಶ್ಯಕತೆಗಳನ್ನು ಸಂಧಿಸಿದ್ದೇನೆ. ಸಂಧಿಸಿದ ದೇವರಿಗೆ ಕೃತಜ್ಞತೆ ಮಾಡಿರಿ.
ಎಲ್ಲದಕ್ಕಿಂತ ಮೇಲಾಗಿ ಆರೋಗ್ಯ, ಆಯಸ್ಸು, ಬಲವನ್ನು ಕೊಟ್ಟಂಥ ದೇವನಿಗೆ ಕೃತಜ್ಞತೆ ಹೇಳ್ರಿ. ಆರಾಧನೆ ಮಾಡಿ, ಸ್ತುತಿ ಸ್ತೋತ್ರ ಮಾಡಿ. ಆತನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದ್ದು. ಬನ್ನಿ, ಆತನ ನಾಮ ಮಹಿಮೆ ಪಡಿಸುತ್ತಾ ಈ ವಾಕ್ಯವನ್ನು ಇಲ್ಲಿಗೆ ನಿಲ್ಲಿಸೋಣ. ಈ ಸಬ್ಬ ದಿನ ನಾವೆಲ್ಲರೂ ಓಡೋಡಿ ದೇವಾಲಯಕ್ಕೆ ಹೋಗಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಬನ್ನಿ, ಆತನ ಸಾನ್ನಿಧ್ಯವನ್ನು ನಾವು ಪಡೆದುಕೊಂಡು ಆಲಯಕ್ಕೆ ಒಳ್ಳೆ ರೀತಿಯಲ್ಲಿ ಹೆಜ್ಜೆ ಹಾಕಿಕೊಂಡು ಆಲಯಕ್ಕೆ ನಾವು ಹೋಗಬೇಕು. ಅರ್ಥ ಆಯ್ತಾ? ಬನ್ನಿ, ಆರಾಧಿಸೋಣ. ಕೊನೆಯದಾಗಿ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ವಿ ವರ್ಷಿಪ್ ಯು ಲಾರ್ಡ್, ವಿ ವರ್ಷಿಪ್ ಯು. ಓ ರಿಬಲ ಶಕರ ನಮನ ರಿಗಲ ಬಲ. In your presence, that's where I am strong. In your presence, oh Lord my God. In your presence, that's where I belong. Seeking your face, touching your grace. In the cleft of the rock, in your presence, oh God. ದೇವರ ಮಕ್ಕಳೇ, ದೇವರ ಸಾನ್ನಿಧ್ಯದೊಂದಿಗೆ ಆಲಯಕ್ಕೆ ನಾವೆಲ್ಲರೂ ಕೂಡಿ ಹೋಗೋಣ. ಯಾರ್ಯಾರು ಹಿಂದೂ, ಮುಸ್ಲಿಮು, ಸಿಕ್ಕು ನೋಡ್ತಾ ಇದ್ದೀರೋ ಯೂಟ್ಯೂಬು, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಅವಶ್ಯಕತೆಗಳನ್ನೆಲ್ಲ ಸಂಧಿಸಲಿ, ನೀವು ವೇದನೆ ಪಡುವ ವಿಷಯಗಳಿಗೆ ಬಿಡುಗಡೆ ಕೊಡಲಿ ಎಂದು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ನಾನು ಆಶೀರ್ವದಿಸ್ತಾ ಇದ್ದೀನಿ. ಈ ಸೇವೆ ಕರ್ತನ ನಾಮ ಮಹಿಮೆ ಪಡಿಸುವುದಕ್ಕೋಸ್ಕರ ದೇವರ ಮಕ್ಕಳೇ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಕರ್ತನ ನಾಮ ಮಹಿಮೆ ಹೊಂದಲಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಕೃತಜ್ಞತೆ. ಆಮೇಲೆ